ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ IBPS, RRB, PO ಹಾಗೂ ಕ್ಲರ್ಕ್ ಹುದ್ದೆಗಳ ಸಂಬಂಧಪಟ್ಟ ಹಾಗೆ ಹೋದ ವರ್ಷ 2024ರಲ್ಲಿ ನಡೆದಂತಹ ಕ್ವಶನ್ ಪೇಪರನ್ನು ನಾವೀಗ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಸಮ್ ಕ್ವಶನ್ನ ನಾನು ಸೆಲೆಕ್ಟಿವ್ಲಿ ತೊಗೊಂಡಿರ್ತೀನಿ. ಸೊ ಅವುಗಳನ್ನ ಸಾಲ್ವ್ ಮಾಡೋಣ. ಸೊ ಇದು 1ನೇ ಕ್ಲಾಸ್ ಆಗಿರ್ತದೆ. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ನೀವು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕು. ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ. ಸೊ ಈ ಒಂದು IBPS, RRB ಈ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಡೈಲಿ ಕ್ಲಾಸ್ಗಳು ಬರ್ತಾವೆ. ಸೊ ಹಾಗಾಗಿ ನೀವು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಯಾಕಂದರೆ ನಾವು ನ್ಯೂ ವಿಡಿಯೋ ಅಪ್ಲೋಡ್ ಮಾಡಿದಾಗ ಬೇಗನೆ ನೋಟಿಫಿಕೇಷನ್ ಕೂಡ ಬರುತ್ತೆ. ಸೊ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ನೋಡ್ಬೋದು, ಅಪ್ಲಿಕೇಶನ್ ಡೇಟನ್ನು ಈಗ ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 28ರವರೆಗೆ ಇತ್ತು. ಸೊ ಇನ್ನೂ 2 ದಿನ ಕಾಲ ಟೈಮ್ ಅದ. ಸೊ ಯಾರು ಅಪ್ಲಿಕೇಶನ್ನ ಹಾಕಿಲ್ಲ ಹಾಕ್ಬೋದು. ಅಪ್ಲಿಕೇಶನ್ ಫೀ 850 ಅದ. ಸೊ ಇಲ್ಲಿ ಕ್ಲರ್ಕ್ ಹಾಗೂ PO ಸ್ಕೇಲ್ 1, ಸ್ಕೇಲ್ 2, ಸ್ಕೇಲ್ 3 ಅಂತ 3 ಬರ್ತಾವೆ ಇದರಲ್ಲಿ. ಸೊ ಅವುಗಳನ್ನ ನೀವು ಅಪ್ಲೈ ಮಾಡ್ಬೋದು. ಸೊ ಎಕ್ಸಾಮ್ ನೋಡಿದಾರ ಪ್ರಿಲಿಮ್ಸ್ ಎಕ್ಸಾಮ ಡಿಸೆಂಬರ್ ತಿಂಗಳಿನಲ್ಲಿ ಬರುತ್ತೆ, 6, 7, 13, 14. ಸೊ ಈಗಾಗಲೇ ಡೇಟ್ ಕೂಡ ಫಿಕ್ಸ್ ಆಗಿದೆ. ನೆಕ್ಸ್ಟ್ ಮೇನ್ಸ್ ಯಾವಾಗ ಬರ್ತದೆ? ಫೆಬ್ರವರಿಲಿ ಮೇನ್ಸ್ ಬರ್ತದೆ. ಸೊ ಹಾಗೆ POದು ನೋಡ್ಬೋದು, ಇಲ್ಲಿ ನವಂಬರ್ನಲ್ಲೇ ಬರ್ತದೆ PO ಎಕ್ಸಾಮ, RRB, PO. ನೆಕ್ಸ್ಟ್ ಮೇನ್ಸ ಇದು ಡಿಸೆಂಬರ್ನಲ್ಲಿ ನಡೀತದೆ. ಸೊ ಈಗ ಫಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ, ವೃತ್ತ ಮತ್ತು ಆಯತದ ವಿಸ್ತೀರ್ಣ ಒಂದೇ ಆಗಿದೆ. ಆಯತದ ಉದ್ದ ಮತ್ತು ಅಗಲ ಕ್ರಮವಾಗಿ 44, 56 ಸೆಂಟಿಮೀಟರ್ ಇದ್ದರೆ ವೃತ್ತದ ವಿಸ್ತೀರ್ಣ ಎಷ್ಟು ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಸರ್ಕಲ್ದ ಏರಿಯಾ ಆ್ಯಂಡ್ ರೆಕ್ಟ್ಯಾಂಗುಲರ್ ಏರಿಯಾ ಎರಡೂ ಸೇಮ್ ಅದಾವಂತ, ಒಂದೇ ಆಗಿವೆ. ಸೊ ಇಲ್ಲಿ ಸರ್ಕಲ್ದು ಏನು ಬರ್ತದೆ? πr² ಅಂತ ಇರ್ತದೆ. ನಾವು ಈ πr² ಕಂಡುಹಿಡಬೇಕು. ಇದು ಯಾವ್ದಕ್ಕೆ ಈಕ್ವಲ್ ಅದ ಅಂದ್ರೆ ರೆಕ್ಟ್ಯಾಂಗುಲರ್ ಏರಿಯಾಕ್ಕೆ. ರೆಕ್ಟ್ಯಾಂಗುಲರ್ ಏರಿಯಾವನ್ನ ಲೆಂತ್ ಇಂಟು ಬ್ರೆಡ್ತ್ LB ಅಂತ ನಾವು ತೊಗೋಬೋದು. ಇಲ್ಲಿ ನಮ್ಗೆ ಲೆಂತ್ ಮತ್ತು ಬ್ರೆಡ್ತನ್ನು ಎರಡು ಕೊಟ್ಟಿದ್ದಾರೆ, ಉದ್ದ ಮತ್ತು ಅಗಲ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ 44 ಇಂಟು 56. ಸೊ ಇದನ್ನು ಮಾಡಿದಾಗ ನಮ್ಗೆ ಎಷ್ಟು ಬರ್ತದೆ? ಇಲ್ಲಿ ಫಾಸ್ಟ್ ಕ್ಯಾಲ್ಕುಲೇಷನ್ ಯಾವ ರೀತಿ ಆಗುತ್ತೆ ಅಂತಾರೆ. ಇಲ್ಲಿ 4 ಇಂಟು 6 ಕೊನೆಯಲ್ಲಿ 4 ಬರಬೇಕು. ಸೊ ಕೊನೆಯಲ್ಲಿ 4 ಬರುವಂಥ ಆಪ್ಷನ್ ಎಷ್ಟಿದಾವೆ ನಮಗೆ ಇಲ್ಲಿ ನೋಡ್ಬೋದು ನೀವು. ಇಲ್ಲೊಂದದ, ಇಲ್ಲೊಂದದ, ಇಲ್ಲೊಂದದ. ಸೊ ಇವು ಮೂರರಲ್ಲಿ ಯಾವುದಾದ್ರೂ ಒಂದಾಗುತ್ತೆ. ಅದರಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಪ್ರಶ್ನೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಸ್ಥಾನದಲ್ಲಿರುವ ಏನು ಇರಬೇಕಂತ ಇಲ್ಲಿ ಕೇಳಿದಾರ. ಸೊ ಕ್ವಶನ್ ಮಾರ್ಕ ಇಲ್ಲದ. ಸೊ ಇಲ್ಲಿ ಏನು ಬರಬೇಕಂತ ಕೇಳಿದಾರ. ಸೊ ಇಲ್ಲಿ ನೋಡ್ಬೋದು, ಇವೆರಡನ್ನು ಪ್ಲಸ್ ಮಾಡಿದಾಗ ಕೊನೆಯ 2 ಸ್ಥಾನಗಳು ನೋಡೋದು. ಕೊನೆಯ 2 ಸ್ಥಾನ ಇಲ್ಲಿ ಏನು ಬರ್ತದೆ? 10 ಅದ, ಇದು 50 ಅದ. ಅವಾಗ ನಮಗೆ ಕೊನೆಯಲ್ಲಿ 60 ಅಂತ ಬರ್ತದೆ. ಸೊ ಇದನ್ನು ಇಂಟು ಮಾಡಿದಾಗ ಕೊನೆಯಲ್ಲಿ ನಮ್ಗೆ 60 ಅಂತ ಇಲ್ಲಿ ಬರಬೇಕು. ಹಾಗಾಗಿ ಇಲ್ಲಿ 6 ಇಂಟು 0 ಮಾಡಿದಾಗ 0 ಬರ್ತದೆ. ಸೊ ಹಾಗಾಗಿ ಕೊನೆಯಲ್ಲಿ ನಮಗೆ 6 ಬರಬೇಕು. 6 ಬರುವಂಥದ್ದು ಯಾವುದಂದ್ರೆ ಇಲ್ಲಿ 6 ಒಂದಲೇ 6 ಆಗುತ್ತೆ, ಮತ್ತು ಇಲ್ಲಿ 6 6ಲೇ 36 ಆಗುತ್ತೆ. ಸೊ 6 ಒಂದಲೇ 6 ಆಗುತ್ತೆ, 6 6ಲೇ 36 ಆಗುತ್ತೆ. ಬಟ್ ನಮ್ಗೆ ಈ ಸಂಖ್ಯೆಗೆ ಸಮೀಪ ಇರೋದು ಯಾವುದಂದ್ರೆ ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ 410 ಇಂಟು 11 ಇಂಟು 26 ಮಾಡಿದಾಗ ನಮ್ಗೆ ಈ ಸಂಖ್ಯೆ ಅಂದ್ರೆ 67,250 ಹಾಗೆ 50,010 ಅದ. ಸೊ 0, 6, 2, 7, 11 ಆಗುತ್ತೆ. ಸೊ ಇದನ್ನು ಇಂಟು ಮಾಡಿದಾಗ ನಮ್ಗೆ ಎಷ್ಟು ಬರ್ತದೆ? 11, 1,17,260 ಇಲ್ಲಿ ಬರ್ತದೆ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಪ್ರಶ್ನೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇಲ್ಲೂ ಕೂಡ ಅದ ನೋಡ್ಬೋದು ನೀವು. ಈ ಕ್ವಶನ್ ಮಾರ್ಕ್ ಜಾಗದಾಗ ಏನು ಬರ್ತದೆ ಅಂತ ಕೇಳಿದಾರೋ. ಸೊ ಇಲ್ಲಿ 14 ಏನಾಗುತ್ತೆ? 196 ಆಗುತ್ತೆ. 19 361 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಇದು ಮೈನಸ್ ಅದ. ಸೊ ಹಾಗಾಗಿ ಮೊದಲಿಗೆ ಒಂದು ಕೂಡಿಸ್ಕೋರಿ. 15 557 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಇದನ್ನು ಕಳಿಬೇಕು. 121 ಕಳೆದಾಗ ನಮಗೆ 6
3 436 ಆಯ್ತು. 436 ಆಗಿದೆ. ಬಟ್ ಇಲ್ಲಿ ಏನದ 21 ಸ್ಕ್ವೇರ್ ಅದ. 21 ಸ್ಕ್ವೇರ್ ಏನಾಗುತ್ತೆ 441 ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಎಷ್ಟು ಕೂಡಿಸ್ಬೇಕು ನಾವಿನ್ನು 441 ಆಗ್ಬೇಕಂದ್ರೆ ಇದಕ್ಕೆ 5 ನಾವು ಕೂಡಿಸಿದಾಗ ಇಲ್ಲಿ 441 ಆಗುತ್ತೆ. ಸೊ ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಇಲ್ಲಿಯೂ ಕೂಡ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಏನು ಬರ್ತದೆ ಅಂತ ಕೇಳಿದರು. ಸೊ ಇಲ್ಲಿ 2650 ಅದ. 2650 ಇಲ್ಲಿ 74% ಇಂಟು 74%. ನೆಕ್ಸ್ಟ್ ಇಲ್ಲಿ ಪ್ಲಸ್ 320 30%. ಸೊ ಇಲ್ಲಿ ಕಡಿತ ಹೊಡಿಯೋಕ್ಕಿಂತ ಏನೈತಿ ಡೈರೆಕ್ಟ್ ಮಾಡೋದು ಒಳ್ಳೆಯದು. ಯಾವ ರೀತಿ ಅಂದ್ರೆ ಇಲ್ಲಿ 10% ಅಂದರೆ ಎಷ್ಟಾಗತ್ತೆ 265 ಆಗುತ್ತೆ. ಸೊ 265 ಆಗುತ್ತೆ. ಸೊ ಮೊದಲಿಗೆ ಈಗ ಈ ಕಡಿತ ಹೊಡೆಯೋದು ಮುಖಾಂತರನ ಹೇಳ್ತನು. ನೆಕ್ಸ್ಟ್ ನಿಮ್ಗೆ ಡೈರೆಕ್ಟ್ ಯಾವ ರೀತಿ ಮಾಡೋದು ಅನ್ನೋದು ಹೇಳ್ತನು. ಸೊ ಈ ಕಡಿತ ಹೊಡೆದಾಗ ಇಲ್ಲಿ 0 ಹೊತ್ತು, ಇದು 0 ಹೊತ್ತು, 2 5 2 3 2 7. ನೆಕ್ಸ್ಟ್ 5 1 5 5 5 3 ಇಲ್ಲಿ 53 ಇಂಟು 37 ಆಯ್ತು. ಪ್ಲಸ್ ಇಲ್ಲಿ ಒಂದು 0 ಹೊತ್ತು, ಇಲ್ಲಿ ಒಂದು 0, ಇಲ್ಲಿ ಒಂದು 0, ಇಲ್ಲಿ ಒಂದು 0, 32 3 ಎಷ್ಟಾಗುತ್ತೆ ಇಲ್ಲಿ 96 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 53 ಮತ್ತು 37ನ ಇಂಟು ಮಾಡಿದಾಗ ಎಷ್ಟು ಬರ್ತದೆ ನಮಗೆ ಇಲ್ಲಿ 1961 ಇಲ್ಲಿ ನಮಗೆ ಬರ್ತದೆ. ಸೊ ಪ್ಲಸ್ 96. ಸೊ ಇದನ್ನು ಮಾಡಿದಾಗ ಎಷ್ಟಾಗುತ್ತೆ 2057 ಆಗುತ್ತೆ. ಸೊ ಇಲ್ಲಿ ಆಪ್ಷನ್ ನೋಡೋದಾದ್ರೆ ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿ ಇನ್ನೊಂದು ಮೆಥಡ್ ಪ್ರಕಾರ ಅಂದರೆ ಯಾವ ರೀತಿ ಬರ್ತದೆ, ಇಲ್ಲಿ 2650 ಅದ. ಸೊ ಇಲ್ಲಿ ಎರಡು ಬೆಸ್ಟ್ ಪಾಯಿಂಟ್ ಕೊಟ್ಟ ಇಂಟು 74 ಮಾಡೋದು. ಮತ್ತು ಅದೇ ರೀತಿ ಇಲ್ಲಿ 32 ಅದ. ಸೊ ಇಲ್ಲಿ ಡೈರೆಕ್ಟ್ ಈ ಕಡೆ 30 ಐತೆ ಅಂದ್ರೆ ಇದನ್ನು 3ರ್ಲೇನ ಇಂಟು ಮಾಡೋದು. ಇಲ್ಲಿ ಒಂದು 0, ಇಲ್ಲಿ ಒಂದು 0 ತೆಗೆದು ನಾವು ಡೈರೆಕ್ಟ್ ಇಂಟು ಮಾಡಿದಾಗ ಇಲ್ಲಿ ಆ ಥರ ಪರ್ಸೆಂಟೇಜ್ ಇಲ್ಲಿ ಬರ್ತದೆ. ಇಲ್ಲಿ ನೋಡ್ಬೋದು 32 3 ಇಲ್ಲಿ ಏನಾಗುತ್ತೆ 96 ಆಗುತ್ತೆ. ಅದೇ ರೀತಿ ಇಲ್ಲಿ 26.50 ಇಂಟು 74 ಮಾಡಿದಾಗ ನಮ್ಗೆ 1961 ಆಗುತ್ತೆ. ಸೊ ಇಲ್ಲಿ ಕೊನೆಯ 2 ಸಂಖ್ಯೆ ಸೇರಿಸಿದ್ರೆ ಇಲ್ಲಿ ನಮ್ಗೆ ಅಷ್ಟು ಬರ್ತದೆ 7 ಬರ್ತದೆ. ಅಟ್ಟು ಕೂಡಿಸ್ಬೇಕಂತಾನೆ ಇಲ್ಲ. ಸೊ ಕೊನೆಯ 2 ಸಂಖ್ಯೆ ನೋಡ್ರೆ ಸಾಕು ಇಲ್ಲಿ ಆಪ್ಷನ್ ನಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಕ್ವಶನ, ಸೊ ಇಲ್ಲಿ ಏನು ಬರ್ತದೆ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಇಲ್ಲಿ 40% ಅಂದಾಗ 40% ಎಷ್ಟಾಗುತ್ತೆ 10% ಅಂದರೆ ಇಲ್ಲಿ 250 ಆಯ್ತು. 40% ಅಂದಾಗ 250 4 ಇಲ್ಲಿ 1000 ಆಗುತ್ತೆ. 1000 ಆಗುತ್ತೆ. ನೆಕ್ಸ್ಟ್ ಅಂದರು ಆ ಥರ 25%, 1000 ಮತ್ತು 25% ಅಂದರೆ ಎಷ್ಟಾಗುತ್ತೆ 250. ನೆಕ್ಸ್ಟ್ ಆ ಥರ 20% ಅಂದ್ರೆ ಸೊ ಈ ಥರ 20% ಅಂದ್ರೆ ಇಲ್ಲಿ 10% ಅಂದ್ರೆ 25 ಆಯ್ತು. ಇಲ್ಲಿ 50 ಆಗುತ್ತೆ. ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಬಟ್ ನಿಮ್ಗೆ ಈ ರೀತಿ ಗೊತ್ತಾಗಲಿಲ್ಲ ಅಂದ್ರೆ ಯಾವ ರೀತಿ ಮಾಡ್ಬೋದು ಇದನ್ನು. ಸೊ ಇಲ್ಲಿ 2500 ಅದ 2500 ಇಂಟು 40% ಡಿವೈಡೆಡ್ ಬೈ 100. ನೆಕ್ಸ್ಟ್ 25% ಡಿವೈಡೆಡ್ ಬೈ 100. ನೆಕ್ಸ್ಟ್ 20% ಡಿವೈಡೆಡ್ ಬೈ 100. ಸೊ ಇಲ್ಲಿ 25 1 25 4. ನೆಕ್ಸ್ಟ್ 21 25. ನೆಕ್ಸ್ಟ್ ಇಲ್ಲಿ 2 0 ಹೋದು, ಇಲ್ಲಿ 2 0 ಹೋದು, ಇಲ್ಲಿ 4 1 4 10. ನೆಕ್ಸ್ಟ್ ಇಲ್ಲಿ 5 1 5 5. ಸೊ ಏನು ಉಳಿದು ಇಲ್ಲಿ ಕೇವಲ 5 ಮತ್ತು 10 ಮಾತ್ರ ಇಲ್ಲಿ ಉಳಿದು ಇವನ್ನೆರಡು ಇಂಟು ಮಾಡಿದಾಗ ನಮ್ಗೆ 50 ಇಲ್ಲಿ ಆನ್ಸರ್ ಬರ್ತದೆ. ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ.
ನೆಕ್ಸ್ಟ್ ಇಲ್ಲಿ 5ರ ಘಾತ ಏನು ಬರ್ತದೆ ಅಂತ ಇಲ್ಲಿ ಕೇಳಿದಾರೆ. ಸೊ ಇದನ್ನು ಕೂಡಿಸಿದಾಗ ಎಷ್ಟಾಗುತ್ತೆ ನಮ್ಗೆ 10,000 ಆಗುತ್ತೆ. ಸೊ 7,999 ಪ್ಲಸ್ 2,001 10,000 ಆಗುತ್ತೆ. 10,000ದಲ್ಲಿ 4 ಭಾಗ ಮಾಡಿರಿ ಎಷ್ಟಾಗುತ್ತೆ 2,500 ಆಗುತ್ತೆ. 2,500ನ 0.05 ಇಂಟು ಮಾಡಬೇಕು. ಇಲ್ಲಿ ಎರಡು ಬಿಟ್ಟು ಸ್ಥಾನ ಬಿಟ್ಟು ಇಲ್ಲಿ 0.5 ಅದ. ಅದೇ ರೀತಿ ಇಲ್ಲಿ 0.05 ಇದ್ದಾಗ 5 5 ಎಷ್ಟಾಗುತ್ತೆ ಇಲ್ಲಿ 125 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 2 0 ಅದಾವು, ಇಲ್ಲಿ 2 0 ಇಡೋಣ. ನೆಕ್ಸ್ಟ್ ಇಲ್ಲಿ ಎರಡು ಸ್ಥಾನ ಬಿಟ್ಟು ಇಲ್ಲಿ ಪಾಯಿಂಟ್ ಅದ ಅಂದ್ರೆ ಈ ಸರ್ತ ಇಲ್ಲಿ 2 ಸ್ಥಾನ ಬಿಟ್ಟು ಇಲ್ಲಿ ಪಾಯಿಂಟ್ ಅದ. ಸೊ ಹಾಗಾಗಿ ಇಲ್ಲೂ 2 ಸ್ಥಾನ ಬಿಟ್ಟು ಇಲ್ಲಿ ಪಾಯಿಂಟನ್ನು ಇಟ್ಟಾಗ ನಮ್ಗೆ ಎಷ್ಟಾಗುತ್ತೆ 125 ಇಲ್ಲಿ ಆಗುತ್ತೆ. ಸೊ ಇಲ್ಲಿ 125 ಇದನ್ನು ಯಾವ ರೀತಿ ಬರಿಬೋದು ಅಂದ್ರೆ ನಾವು 5ರ ಘಾತ 3 ಅಂತ ಇಲ್ಲಿ ನಾವು ಬರಿಬೋದು. ಸೊ ಹಾಗಾಗಿ ಇಲ್ಲಿ 5ರ ಘಾತ ಏನು ಬರ್ತದೆ ಅಂದರೆ ಇಲ್ಲಿ 3 ಅಂತ ಇಲ್ಲಿ ಬರ್ತದೆ. ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಆಪ್ಷನ್ 4 ಏನಾಗುತ್ತೆ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಪ್ರಶ್ನೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಸ್ಥಾನದಲ್ಲಿ ಏನು ಬರೀಬೇಕು. ಸೊ ಇಲ್ಲಿ ಕ್ವಶನ್ ಮಾರ್ಕ್ದಲ್ಲಿ ಏನು ಬರ್ಬೇಕಂತ ಕೇಳಿದಾರೆ. ಸೊ 500ದ 27% ಅಂದಾಗ 500ದ 27% ಅಂದಾಗ ಏನಾಗುತ್ತೆ ಇಲ್ಲಿ ಕೆಳಗೆ 100 ಆಗುತ್ತೆ. ಇಲ್ಲಿ 2 0 ಹೋದು, ಇಲ್ಲಿ 2 0 ಹೋದು, 27 5 ಎಷ್ಟಾಗುತ್ತೆ 135 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಪ್ಲಸ್ 681% ಅಂದರು. ಇಲ್ಲಿ 600 ಇಂಟು 81% ಎಷ್ಟಾಗುತ್ತೆ ಅಂದರೆ ಇಲ್ಲಿ 2 0 ಹೋದು, ಇಲ್ಲಿ 2 0 ಹೋದು, 681 ಎಷ್ಟಾಗುತ್ತೆ 6 8 48. ನೆಕ್ಸ್ಟ್ 6 1 6 486 ಆಗುತ್ತೆ. ಸೊ ಇವೆರಡನ್ನು ಕೂಡಿಸಿದಾಗ 6 5 11 ಆಗುತ್ತೆ, ಇಲ್ಲಿ 12 ಆಗುತ್ತೆ, ಇಲ್ಲಿ 621 ಆಗುತ್ತೆ. ಸೊ ಈ 621 6,900ದ ಎಷ್ಟು ಪರ್ಸೆಂಟೇಜ್ ಅಂತ ಇಲ್ಲಿ ನಾವು ಕಂಡುಹಿಡಿಬೇಕು. ಇದನ್ನು ಯಾವ ರೀತಿ ಮಾಡೋದಂದ್ರೆ ಇಲ್ಲಿ 621 ಉಳ್ತದೆ ಈಕ್ವಲ್ ಟು 6,900 ಇಂಟು ಇಲ್ಲಿ ಎಷ್ಟು ಪರ್ಸೆಂಟೇಜ್ ಅನ್ನೋದು ಗೊತ್ತಿಲ್ಲ, ಅದು ಎಕ್ಸ್ ಆಗಿರಲಿ. ಇಲ್ಲಿ ಕೆಳಗೆ ನಾವು 100ನ್ನು ತಗೋಬೇಕು. ಇಲ್ಲಿ 2 0 ಹೋದು, ಇಲ್ಲಿ 2 0 ಹೋದು, ಇಲ್ಲಿ 3 2 3 3 2 7. ನೆಕ್ಸ್ಟ್ 23 ಮಾಡಿದಾಗ ಎಷ್ಟಾಗುತ್ತೆ 23 1 23 9. ಸೊ ಇಲ್ಲಿ ಎಕ್ಸ್ ಈಕ್ವಲ್ ಟು ಏನಾಗುತ್ತೆ 9 ಆಗುತ್ತೆ. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ 6,900ದ 9% ಎಷ್ಟಾಗುತ್ತೆ 621 ಇಲ್ಲಿ ಆಗ್ತದೆ. ಅಥವಾ ನೀವು ಡೈರೆಕ್ಟ್ ತೊಗೋಬೋದು. ಯಾವ ರೀತಿ ಅಂದ್ರೆ ಇಲ್ಲಿ ಈಜಿ ಮೆಥಡು ಹುಡುಕ್ಬೇಕಿಲ್ಲಿ. ಬ್ಯಾಂಕಿಂಗ್ ಎಕ್ಸಾಮ್ ಅಂದ್ರೆ ಫಾಸ್ಟ್ ಕ್ಯಾಲ್ಕುಲೇಷನ್ ಆಗಬೇಕು. ಇಲ್ಲಿ ನಮಗೆ 621 ಬಂದದ. 621 ಇಲ್ಲಿ 10% ಅಂದಾಗ ಎಷ್ಟಾಗುತ್ತೆ ಇಲ್ಲಿ 690 ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ ನಾವು 69ನ್ನು ಕಳೆದಾಗ, ಸೊ 69ನ್ನು ಕಳೆದಾಗ 621 ಆಗುತ್ತೆ. ಅಂದ್ರೆ ಇದಂದ್ರೆ 10%. ಇಲ್ಲಿ 1%ನ್ನು ನಾವು ಮೈನಸ್ ಮಾಡಿದ್ದು. ಇದು 10%, ಇಲ್ಲಿ 1% ಮೈನಸ್ ಆಯ್ತು, ಇಲ್ಲಿ ಉಳಿದಿದ್ದ 9%. ಸೊ ಈ ರೀತಿ ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ಗ್ರಾಫ್ ಮುಖಾಂತರ ಒಂದು ಐತಿ ಕ್ವಶನ. ಸೊ ಅಂಗಡಿ ಡಿ ಮತ್ತು ಅಂಗಡಿ ಎಯ ಭೇಟಿ ನೀಡಿದ ಸಂದರ್ಶಕರ ಸಂಖ್ಯೆ ನಡುವಿನ ವ್ಯತ್ಯಾಸ. ಸೊ ಇಲ್ಲಿ ಅಂಗಡಿ ಡಿ ನೋಡ್ರಿ, ಅಂಗಡಿ ಡಿ ಇಲ್ಲಿ ಅದ. ಸೊ ಇಲ್ಲಿ ಎಷ್ಟದ 30 ಜನ ಇಲ್ಲಿ ಭೇಟಿಯನ್ನು ನೀಡ್ತಾರೋ. ನೆಕ್ಸ್ಟ್ ಅಂಗಡಿ ಎ ಇಲ್ಲಿ ಅದ. ಇಲ್ಲಿ ನೋಡ್ರಿ, ಇಲ್ಲಿಗೆ 20 ಆಯ್ತು, 21 22. ಸೊ ಇಲ್ಲಿ 22 ಜನ. 22 ಮತ್ತು 30ರ ನಡುವಿನ ವ್ಯತ್ಯಾಸ ಇಲ್ಲಿ ನೋಡ್ಬೋದು 8 ಆಗುತ್ತೆ. ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಅಂಗಡಿ ಎ ಇಂದ ಅಂಗಡಿ ಬಿ ಯ ಭೇಟಿ ನೀಡಿದ ಸಂದರ್ಶಕರ ಸಂಖ್ಯೆ ಯಾವ ಶೇಕಡಾವಾರು ಹೆಚ್ಚಾಯಿತು ಅಂದರು. ಅಂಗಡಿ ಎಗೆ ಇಲ್ಲಿ
ಎಷ್ಟು ಅದಾರು 22 ಅದಾರು. ನೆಕ್ಸ್ಟ್ ಅಂಗಡಿ ಬಿ ಎಷ್ಟಾಗುತ್ತೆ ಇಲ್ಲಿ, ಅಂಗಡಿ ಬಿ ಇಲ್ಲಿ 25 26 ಜನ ಇಲ್ಲಿ ಆಗಿದ್ದಾರೆ. ಅಂಗಡಿ ಎದಿಂದ ಬಿಗೆ ಎಷ್ಟು ಶೇಕಡಾವಾರು ಹೆಚ್ಚಾಗೈತೆ ಅಂದ್ರೆ ಇಲ್ಲಿ 22ಕ್ಕೆ 26 ಆಗೈತೆ ಅಂದ್ರೆ 4 ಜನ ಇಲ್ಲಿ ಹೆಚ್ಚಾಗಿದ್ದಾರೆ. ಸೊ 4 ಜನ ಹೆಚ್ಚಾಗಿದ್ದಾರೆ ಅಂದ್ರೆ 100ಕ್ಕೆ ಎಷ್ಟು ಜನ ಇಲ್ಲಿ ಹೆಚ್ಚಾದರು ಅಂತ ಇಲ್ಲಿ ನಾವು ನೋಡಬೇಕು. 2 11 2 2 ನೆಕ್ಸ್ಟ್ ಇವೆರಡು ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ. ಸೊ 100 × 2 ಅಂದ್ರೆ 200 ಬಾಗ್ಲೆ 11 ಅಂತ ಆಗುತ್ತೆ. ಇಲ್ಲಿ 11ರಲ್ಲೇ ಭಾಗ ಮಾಡಿದಾಗ 11 11 ಎಷ್ಟು ಉಳಿತ 9 ಉಳಿತದ 90 ಆಗುತ್ತೆ. 11 8 18 ಅಂತ ಬಂದಾಗ ಸೊ ಮುಂದಿನ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡೋದು ಬೇಡ, ಇಲ್ಲಿ ಆಪ್ಷನ್ ನೋಡಿದಾಗ 18 ಇರೋದು ಒಂದು. ಸೊ ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಅಂಗಡಿ ಸಿಗೆ ಭೇಟಿ ನೀಡಿದ ಸಂದರ್ಶಕರ ಸಂಖ್ಯೆ ಹಾಗೂ ಅಂಗಡಿ ಇಗೆ ಭೇಟಿ ನೀಡಿದ ಸಂದರ್ಶಕರ ಸಂಖ್ಯೆ ನಡುವಿನ ಅನುಪಾತ ಎಷ್ಟು ಅಂದರು. ಅಂಗಡಿ ಸಿ ಇಲ್ಲದ ಎಷ್ಟು ಜನ ಅದಾರ ಇಲ್ಲಿ 25 26 27 28 ಜನ ಇಲ್ಲಿ ಭೇಟಿಯನ್ನು ನೀಡಿದ್ದಾರೆ. ನೆಕ್ಸ್ಟ್ ಅಂಗಡಿ ಇಗೆ ಇಲ್ಲಿ ನೋಡ್ಬೋದು 34 ಜನ ಇಲ್ಲಿ ಭೇಟಿಯನ್ನು ನೀಡಿದ್ದಾರೆ. ಸೊ ಇವುಗಳ ಅನುಪಾತ ಏನಾಗುತ್ತೆ, ಸೊ ಇವುಗಳ ಅನುಪಾತ 28 ಇಷ್ಟು 34. 2 1 2 4 ನೆಕ್ಸ್ಟ್ 2 17. ಸೊ 14:17 ಆಪ್ಷನ್ 5 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಒಬ್ಬ ವ್ಯಕ್ತಿಯು ವರ್ಷದ ಮೊದಲ 4 ತಿಂಗಳ ಸರಾಸರಿ ಖರ್ಚು 3000, ಮುಂದಿನ 8 ತಿಂಗಳ ಸರಾಸರಿ ಖರ್ಚು 2000. ಅವನು ವರ್ಷದಲ್ಲಿ 8000ವನ್ನು ಉಳಿತಾಯ ಮಾಡ್ತಾನೆ. ಅವನ ಸರಾಸರಿ ಮಾಸಿಕ ಆದಾಯ ಎಷ್ಟಂತ ಇಲ್ಲಿ ಕೇಳಿದ್ದಾರೆ. ಸೊ ಮೊದಲ 4 ತಿಂಗಳ 3000 ಖರ್ಚಂದ್ರೆ ಟೋಟಲ 12000 ಇಲ್ಲಿ ಆಗುತ್ತೆ. ನೆಕ್ಸ್ಟ್ ಮುಂದಿನ 8 ತಿಂಗಳ ಸರಾಸರಿ ಖರ್ಚು 2000, ಮುಂದಿನ 8 ತಿಂಗಳ ಸರಾಸರಿ ಖರ್ಚು 2000 ಅಂದ್ರೆ ಇಲ್ಲಿ 16000 ಆಗುತ್ತೆ. ನೆಕ್ಸ್ಟ್ ಅವನು ವರ್ಷದಲ್ಲಿ 8000 ಉಳಿಸ್ತಾನೆ. ಸೊ 8000 ಇಲ್ಲಿ ಉಳಿತಾಯವನ್ನು ಮಾಡ್ತಾನೆ. ಸೊ ಟೋಟಲ್ ಎಷ್ಟಾಗುತ್ತೆ 10 16 ಇಲ್ಲಿ ಟೋಟಲ 36,000 ಇಲ್ಲಿ ಆಗುತ್ತೆ. ಸೊ ಟೋಟಲ್ ಅವಂಗ ಒಂದು ವರ್ಷದಲ್ಲಿ 36,000 ಆಗುತ್ತೆ. ಅವನ ಮಾಸಿಕ ಆದಾಯ ಎಷ್ಟಂತ ಇಲ್ಲಿ ಕೇಳಿದ್ದಾರೆ. ಒಂದು ವರ್ಷಕ್ಕೆ 36,000 ಅಂದ್ರೆ ಒಂದು ವರ್ಷಕ್ಕೆ ಇಲ್ಲಿ 12 ತಿಂಗಳದ 36,000 ಆಗೈತೆ ಅಂದ್ರೆ ನಮಗೆ ಇಲ್ಲಿ ಒಂದು ತಿಂಗಳದ ಮಾಸಿಕ ಅಂದ್ರೆ ಒಂದು ತಿಂಗಳದ ಬೇಕು. ಇಲ್ಲಿ 12 1 12 3 ಸೊ ಇಲ್ಲಿ ಮಾಸಿಕ ಅವಂಗ 3000 ಇಲ್ಲಿ ಅವನ ಆದಾಯ ಇರ್ತದೆ. ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಈ ಕ್ವಶನ್ದ ಆನ್ಸರ್ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ, ಇದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳ್ತೀನಿ. ಸೊ ಹೊಸಬರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ PDF ಅನ್ನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಲಾಗಿರ್ತದೆ. ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ನೀವು ನೋಡ್ಬೋದು. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.